ಮುಸ್ಲಿಂ ವ್ಯಕ್ತಿ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆಯನ್ನ ಮಾಡಿರೋದು. ನೆಲಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಠಾಣೆಯ ಮುಂದೆ ಜನ ಜಮಾಯಿಸ್ತಾ ಇದ್ದಾರೆ. ಈಗ ಧರ್ಮ ಕೇಳಿ ಹಲ್ಲೆ ಮಾಡಿದ್ದಕ್ಕೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಠಾಣೆ ಬಳಿ ದೌಡಾಯಿಸುತ್ತಿರೋ ಹಲ್ಲೆಗೊಳಗಾದ ವ್ಯಕ್ತಿಯ ಕಡೆಯವರು ನ್ಯಾಯ ಬೇಕೇ ಬೇಕು ಅಂತ ಪೊಲೀಸರೊಂದಿಗೆ ಮಾತಿನ ಚಕಮಕಿಗಿಳಿದಿದ್ದಾರೆ. ಜನರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ನೆಲಮಂಗಲ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನ್ಯಾಯಕ್ಕಾಗಿ ದಾಬಸ್ಪೇಟೆ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಮುಸ್ಲಿಂ ವ್ಯಕ್ತಿ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ. ಎಫ್ಐಆರ್ ಆಗಿದೆ, ಈಗಲೇ ಓದಿದ್ದೀರಾ? ಕಂಪ್ಲೇಂಟು ಕೊಟ್ಟಿದ್ದು ಎಫ್ಐಆರ್ ಮಾಡಿದ್ದೀವಾ? ಕರೆಕ್ಟ್ ಇದೆಯಾ? ಅದಕ್ಕೆ ಎಲ್ಲನೂ ನಿತ್ಯ ಜಾಗದಲ್ಲಿ ತನಿಖೆ ಆಗಿದೆ. ಅರ್ಥ ಆಯ್ತಲ್ಲ? ಸಾಹೇಬರು ಬ್ರೀಫ್ ಮಾಡಿದ್ದಾರೆ, ಏನೇನಾಗಿದೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ನೀವು ಏನು ಅಗ್ರಿಮೆಂಟ್ಗಳನ್ನ ಇಲ್ಲಿ ಕಲಿಸಿ ಅಲ್ಲಿ ಕಲಿಸಿ ಕಲಿಸೋಕ್ಕಾಗೋದಿಲ್ಲ. ಅದಕ್ಕೆ ಕಾನೂನು ಪ್ರಕಾರ ಏನಾಗುತ್ತೆ ಅದು ಆಗ್ತದೆ. ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಮಾತೇ ಮಾಡ್ತೀವಿ. ನೀವು ಕಡೆಗೆ ಒಟ್ಟ ಸಂತೋಷ ಹೆಗಡೆಗೆ ಮಾತ್ರ ಅರೆಸ್ಟ್ ಮಾಡಬೇಕು. ಆಗ್ತಾ ಇದೆ, ತನಿಖೆ ಮಾಡಬೇಕು. ನಾವು ಪ್ರೊಸೀಜರ್ ಸಾಹೇಬ್ರು ಕರೀತದೆ ಅಟೆಂಡ್ ಮಾಡೋಕ್ಕೆ. ಆಯ್ತಲ್ಲ? ನೀವು ಹಿಂಗೆ ಡಿಸ್ಟರ್ಬ್ ಮಾಡ್ತೀವಿ. ಇಲ್ಲ ಸರ್, ಇಲ್ಲ ಹೋಗ್ತೀವಿ ಸರ್, ಹೋಗ್ತೀವಿ. ನಿಮ್ಮ ಇವ್ರ ಅಪ್ಪಂಗೆ ಮೂರಲ್ಲೂ ಬಿದ್ದಾಗಿರೋ ಸರಿ ಸರ್. ಈಗ ಎಲ್ಲರೂ ಬೇಡಿಕೆ ಏನಂದ್ರೆ, ಈಗ ಆಗಿದ್ದೇನೆ ಮಾಜಿ ಮಂತ್ರಿಯಿಂದ ಮಾಧ್ಯಮ ಮೂಲಕ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡ್ಬೇಕು ಸರ್. ಮಾಧ್ಯಮ ಒಂದು ಇದು ಮಾಧ್ಯಮ ಅವ್ರಿಗೊಂದು ಅವಕಾಶ ಮಾಡ್ತಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬಂಧಿಸಿ 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 ಇದು ಇವ್ರ ಅಪ್ಪಂಗೆ ಮೂರಲ್ಲೂ ಬಿದ್ದಾಗಿರೋ ಇವತ್ತು ತುಮಕೂರಿಂದ ಪ್ರಯಾಣ ಬೆಳೆಸುವಾಗ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಅವ್ರ ನಾಲ್ಗೆ ಎಷ್ಟು ಸ್ವಚ್ಛ ಆಗಿದೆ, ಅವ್ರು ಎಷ್ಟು ಸ್ವಚ್ಛತೆ ಇದೆ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಅದರಿಂದ BJP ಅವರು ಈ ಸರಿ ಅವ್ರಿಗೆ ಟಿಕೆಟು ಸಹ ಕೊಟ್ಟಿರಲಿಲ್ಲ. ಅಷ್ಟು ಒಳ್ಳೆ ಮನುಷ್ಯ ಅವನು. ಆ ಒಳ್ಳೆ ಮನುಷ್ಯ ಇವತ್ತು ಒಳ್ಳೆತನನ ತೋರಿಸಿ ಇವತ್ತು ನಮ್ಮ ಸಮಾಜದ ಹೆಣ್ಮಕ್ಳಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ರೌಡಿಸಮ್ ಮಾಡಿ ಇವತ್ತು ಗಾಡೀಲಿ ಸೈಡಿಗೆ ನಿಲ್ಲಿಸಿ ಅವ್ರು ಗನ್ಮ್ಯಾನಿಗೆ ಬಿಟ್ಟು ಇವತ್ತು ಗಲಾಟೆ ಮಾಡಿಸೋವಂಥ ಒಂದು ಕೃತ್ಯನ ಇವತ್ತು ನಡೆಸಿದ್ದಾರೆ. ಇದಕ್ಕೆ ಇಡೀ ಸಮಾಜ ಜಾತಿ ಭೇದ ಇಲ್ದಂಗೆ ಎಲ್ಲರೂ ಸಹ ಒಂದು ಗುಡಿ ಇವತ್ತು ನಾವು ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮಗೆಲ್ಲರೂ ನ್ಯಾಯಯುತವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ತಪ್ಪು ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆದ್ರೆ ಅವ್ರ ಸಂಸ್ಕೃತಿನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ನಾವು ಯಾವ ತರ ನಾವು ಬೆಳವಣಿಗೆ ನಮ್ದು, ನಾವು ಯಾವ ತರ ಬೆಳೆದ್ ಬಂದಿದ್ದೀವಿ, ನಮ್ಮ ಸಂಸ್ಕೃತಿ ಇದೆ ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ನಾವು ಅದಕ್ಕೆ ಖಂಡಿಸ್ತೀವಿ. ನಿಜವಾಗ್ಲೂ ಇವತ್ತು ಅವ್ರು ಅರೆಸ್ಟ್ ಮಾಡಬೇಕು. ಈಗ ಸುಮ್ಮನೆ ನಮ್ಗೆ ಇಲ್ಲಿ ಏನಿವತ್ತು ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸಮಾಧಾನ ಹೋಗುವಂಥದ್ದು ಏನಿಲ್ಲ. ಕೇಸ್ ಹಾಕಿದ ಮೇಲೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಬಂಧಿಸಿದ್ರೆ ಅದಕ್ಕೆ ಶಿಕ್ಷೆ. ಅದೇ ಜಾಗದಲ್ಲಿ ಒಬ್ಬ ಬಡವ ಆಗಿರ್ಬೋದು, ಇಲ್ಲ ಸಾಮಾನ್ಯ ಜನ ನಿಮ್ಗೇನಾದ್ರೂ ನಾವು ನಿಮ್ಗೇನಾದ್ರು ಅದೇ ರೀತಿ ನಾವು ಮಾಡಿದ್ರೆ ನೀವು ಇದಕ್ಕೆ ನಾವು ಸುಮ್ಮನೆ ಇರ್ತಿದ್ರ? ಎಷ್ಟೊತ್ತಿಗೆ ಕರ್ಕೊಂಡೋಗಿ ಅವಾಗಲೇ ಜೇಸಿಲಿ ಇರೋರು. ಆ ನ್ಯಾಯ ಎಲ್ಲರಿಗೂ ಆಗಬೇಕು, ಬಡವನಿಗೂ ಆಗಬೇಕು, ದೊಡ್ಡ ಅಧಿಕಾರದಲ್ಲಿ ಇರೋನಿಗೂ ಆಗಬೇಕು, ಎಲ್ಲರಿಗೂ ಆಗಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಈ ಒಂದು ಪ್ರಕರಣ ಇಲ್ಲಿಗೆ ಮುಗಿಯಲ್ಲ ಇದು, ಯಾಕೆಂತ ಹೇಳಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಪ್ರತಿಭಟನಾಕಾರರಿಗೆ ಪೊಲೀಸ್ನವರು ಏನು ಹೇಳಿದ್ರು ಈ ಸಂದರ್ಭದಲ್ಲಿ, ಏನಾಗ್ತಾ ಇದೆ ಸದ್ಯಕ್ಕೆ ಬೆಳವಣಿಗೆ ಸ್ಥಳದಲ್ಲಿ? ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೆ ಅವರ ಪುತ್ರ ಮತ್ತೆ ಗನ್ಮ್ಯಾನ್
ಮತ್ತೆ ಚಾಲಕ ಏನ್ ಗುಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ SP ಏನು ಗ್ರಾಮಾಂತರ SP ಆಗಿರುವಂತ CK ಬಾಬಾ ಭೇಟಿ ಕೊಟ್ಟು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೀವಿ. ಈಗ 3 ಜನರ ಮೇಲೆ ಏನು ಈಗ ಆಲ್ರೆಡಿ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೀವಿ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತದ್ದು. ಇದ್ರ ಬೆನ್ನಲ್ಲೇ ಏನು ಅನಂತಕುಮಾರ್ ಹೆಗಡೆ ಏನಿದ್ದಾರೆ ಅವರು ಅವ್ರ ಮಗ DYSP ಕಚೇರಿಯಿಂದ ಈಗಷ್ಟೇ XUV ಕಾರನ್ನ ಏನು ಅಲ್ಲ ಸ್ಟೇಷನ್ ಹತ್ರನೇ ಬಿಟ್ಬಿಟ್ಟು ಈ ಅನಂತಕುಮಾರ್ ಹೆಗಡೆ ಹಾಗೂ ಅವರ ಪುತ್ರ DYSP ಕಚೇರಿಯಿಂದ ಈಗ ಹೊರಗಡೆ ಹೋಗಿರುವಂತದ್ದು. ಗನ್ಮ್ಯಾನು ಮತ್ತೆ ಏನ್ ಚಾಲಕ ಇದ್ರು ಅವ್ರನ್ನ ಇಬ್ಬರನ್ನ ಮಾತ್ರ ಪೊಲೀಸ್ ವಶಕ್ಕೆ ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಏನು ಗಾಯಾಳುಗಳನ್ನು ಕೂಡ ಇಲ್ಲಿ ಪರಿಸ್ಥಿತಿ ಹದಗೆಡದಂತೆ ಏನು ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಇಲ್ಲಿಂದ ಆಂಬುಲೆನ್ಸ್ ಮುಖಾಂತರ ಕಳ್ಸ್ಕೊಟ್ಟಿರುವಂತದ್ದು. ಏನು ಇವರು ಇದು ಗನ್ಮ್ಯಾನು ಮತ್ತೆ ಚಾಲಕ ಇದ್ದಾರೆ ಅವ್ರನ್ನ ಮಾತ್ರ ವಶಕ್ಕೆ ಪಡೆದು ಪೊಲೀಸರು ಏನು ವಿಚಾರಣೆ ಮಾಡ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಏನು ಹಲ್ಲೆಗೊಳಗಾದ ಏನು ಕೋಮಿನ ಕಡೆಯವರು ಏನಿದ್ದಾರೆ ಒಂದು ಕಮ್ಯುನಿಟಿ ಬೇಸಿಸ್ ಸಂಬಂಧಪಟ್ಟಂಗೆ ಏನ ಸಮುದಾಯದ ಮುಖಂಡರುಗಳು ಮತ್ತೆ ಆ ಜನಗಳು ದಾಬಸ್ಪೇಟೆ ಸ್ಟೇಷನ್ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಏನವರನ್ನ ಅನಂತಕುಮಾರ್ ಹೆಗಡೆ ಅವ್ರನ್ನ ಮತ್ತೆ ಅವರ 4 ಜನ ಏನು ಭಾಗಿಯಾಗಿದ್ದಾರೆ ಈ ಕೃತ್ಯದಲ್ಲಿ ಅವ್ರನ್ನೆಲ್ಲ ಬಂಧನ ಮಾಡ್ಬೇಕು. ಇದೇ ಬೇರೆ ತರ ಏನಾದ್ರು ಆಗಿದ್ದಿದ್ರೆ ಈ ತರ ಬೇರೆ ಸಮುದಾಯದವರು ಏನಾರ ಆಗಿದ್ರೆ ಈ ತರ ಇದಕ್ಕೆ ಬಿಡ್ತಿದ್ರ ಕೂಡ್ಲೆ ಅವ್ರನ್ನ ಬಂಧಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರುತ್ತದು. ಏನು ಪೊಲೀಸರು ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಮಾಡ್ಕೊಂತ ಇರುವಂತದ್ದು. ಏನು ಈ ಒಂದು ಏನು ಕಮ್ಯುನಿಟಿ ಇದೆ ಅವರ ಒಂದು ಕೋಪವನ್ನ ಶಮನ ಮಾಡಲು ಉದ್ದೇಶದಿಂದ ನೆಲಮಂಗಲ ತಾಲೂಕಿನ ಏನು ಮುಸ್ಲಿಂ ಸಮುದಾಯದ ಮುಖಂಡರನ್ನ ಕರೆತಂದು ಏನು ಹರಸಾಹಸ ಪಡ್ತಾ ಇರುವಂತದ್ದು ಪೊಲೀಸರು. ಒಟ್ಟಾರೆ ಏನು ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಏನ್ ಮೇಲೆಲ್ಲ ಮಾಡ್ಕೊಳ್ಬೇಕು ಆ ರೀತಿ ಒಂದು ವ್ಯವಸ್ಥೆಯನ್ನ ದಾಬಸ್ಪೇಟೆ ಪೊಲೀಸರು ಮಾಡ್ಕೊಂತಾ ಇರೋದು. ಒಟ್ಟಾರೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ರಾಮ್ ಇದೊಂದು ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಬಳಿ. ಮೂರ್ತಿ, ಈಗ ಅನಂತಕುಮಾರ್ ಹೆಗಡೆ ಅವರು ಎಲ್ಲಿದ್ದಾರೆ, ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ? ಬಿಕಾಸ್ ಈಗ FIR ಕೂಡ ದಾಖಲಾಗಿದೆ. ಹೌದು, ಇದೆಲ್ಲ ಏನೇ ಪ್ರಕರಣ ಬೆಳಕಿಗೆ ಬರ್ತಿದ್ದಂಗೆ ಅವ್ರನ್ನ ಚಾಲಕನ್ನ ಮತ್ತೆ ಅವರ ಪುತ್ರನ ಅವ್ರನ್ನೆಲ್ಲಾನು ವಶಕ್ಕೆ ಪಡೆದಿದ್ರು. ಆದ್ರೆ ಈಗಷ್ಟೇ ಏನವರ ಪ್ರಾಥಮಿಕ ಹೇಳಿಕೆಯನ್ನ ಸಂಗ್ರಹಣ ಮಾಡ್ಕೊಂಡು ಅನಂತಕುಮಾರ್ ಹೆಗಡೆ ಮತ್ತೆ ಅವರ ಪುತ್ರನನ್ನ ಬಿಟ್ಟು ಕಳಿಸಿರುವಂತದ್ದು ಪೊಲೀಸರು. ಚಾಲಕ ಮತ್ತೆ ಏನ ಗನ್ಮ್ಯಾನ್ ಇದ್ರು ಅವ್ರನ್ನ ಮಾತ್ರ ಸ್ಟೇಷನ್ ಒಳಗೆ ಇಟ್ಕೊಂಡು ಏನೋ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಅವರು ಈಗಷ್ಟೇ ಏನೋ ಅವರ XUV ಕಾರ್ ಏನಿತ್ತು ಈ ಒಂದು ಗಲಾಟೆ ಸಂದರ್ಭದಲ್ಲಿ ಏನು ಬಳಸಿದ್ರು ಆ ಒಂದು ಕಾರನ್ನ ಸ್ಟೇಷನ್ ಬಳಿಯಲ್ಲೇ ಬಿಟ್ಟು ಇವ ತಂದೆ ಮತ್ತೆ ಮಗ ಏನು ಅನಂತಕುಮಾರ್ ಹೆಗಡೆ ಮತ್ತು ಅವರ ಮಗ ಈಗಷ್ಟೇ ಹೋಗಿರೋಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.